ಹಾಯ್ ಮ್ಯಾಮ್, ನಿಮ್ಮ ಹೆಸರು? ಬನಿತಾ. ಮಾನ್ಯ. ಪ್ರತೀಕ್. ನೀವೇನು ಸರ್ ಮಾಡ್ತಿರೋದು? ಓದ್ತಾ ಇರೋದು. ಸ್ಟೂಡೆಂಟ್. ಒಂದು ಕ್ವಶನ್ ಸಿಂಪಲ್ ಉಂಟು, ಡಬಲ್ ಮೀನಿಂಗ್ ಅಲ್ಲ. ಶೇಕ್ ಮಾಡ್ತಾನೆ ಇರ್ತೀವಿ, ಒಬ್ಬೊಬ್ಬರು ವಸ್ತುವಿಂದ ಶೇಕ್ ಮಾಡ್ತಾರೆ, ಇನ್ನೊಬ್ಬರು ಫಿಂಗರಿಂದ ಶೇಕ್ ಮಾಡ್ತಾರೆ. ನೋ ಡಬಲ್ ಮೀನಿಂಗ್. ಸಿಂಗಲ್ ಎಲ್ಲಿ ಯೂಸ್ ಮಾಡ್ತೀರಾ? ಡೈಲಿ ಯೂಸ್ ಮಾಡಿ. ಎಲ್ಲರೂ ಯೂಸ್ ಮಾಡ್ತಾರೆ ಮನೇಲಿ. ಫಿಂಗರಿಂದ or sunscreen or any cosmetics, anything? ನೋ. You use it? No. ಪ್ರೋಟೀನ್ ಶೇಕ್. ಈಗ ಎದ್ದ ತಕ್ಷಣ ಯೂಸ್ ಮಾಡ್ತೀರಾ? ಮಾರ್ನಿಂಗ್ ಎದ್ದ ತಕ್ಷಣ ಅದು ಆಡಿಸ್ತೀರಾ? ಬ್ರಷ್. ಟೂತ್ ಬ್ರಷ್. ಸ್ಮಾರ್ಟ್ ನಮ್ಮ ಹುಡುಗಿ. Brush. ಬ್ರಷ್. ಹಾಂ, ಟೂತ್ ಬ್ರಷ್. ಎಸ್. How do you shake toothbrush? Oh my god. ಹೊಡ್ಕೋತಾನೆ ಇರ್ತಾರೆ, ಟೈಮ್ ಬಂದಾಗ ಮಾತ್ರ. ಬೆಳಗ್ಗೆನ ರಾತ್ರಿನ ಮಧ್ಯಾಹ್ನ ಅದನ್ನು ಬಿಟ್ಟು ಬರೀ ಇಂಥದೆಯ. ಯಾವಾಗ ನೋಡ್ಕೊಳಲ್ಲ. ನಿನ್ನ ಎಕ್ಸ್ಪೀರಿಯನ್ಸ್ ಬಗ್ಗೆ ಹೇಳ್ಬೇಡ ಇಲ್ಲಿ. ಡಬಲ್ ಮೀನಿಂಗ್ ಅಂತೂ ಅಲ್ವೇ ಅಲ್ಲ, ಸಿಂಗಲ್ ಮೀನಿಂಗ್. Claps. ಮಸ್ಕಿಟೋ ಬ್ಯಾಟ್. ಹೊಡ್ಕೋತೀರಾ? ಮಾರ್ದೆ ನಾನು ಹೊಡ್ಕೊಂಡು ಹೇಳೋ ಕಿಶೋರ್ ನಿನ್ಗೆ ಅರ್ಥ ಆಗ್ತಿದ್ದೆ ತಾನೇ? ಗೊತ್ತಾಯಿಲ್ಲ. ಯಾವ್ದಾದ್ರು ನೆಕ್ ಟಚ್ ಮಾಡ್ತೀರಾ? ದೇವಸ್ಥಾನಕ್ಕೆ ಹೋಗ್ತೀರಾ? ಬಸ್ಕಿ ಅಷ್ಟೇ. ಅಷ್ಟೇ. ದೇವಸ್ಥಾನಕ್ಕೆ ಹೋದರೆ ಹಿಂಗೆ ಮಾಡ್ತೀವಿ ಅಷ್ಟೇ ಹೊಡ್ಕೊ. ನೋಡೋಕ್ಕೆ ಸೇಮ್ ಮಗು ಥರನೇ ಇದ್ದೀರಾ. ಅದಕ್ಕೆ ನನಗೆ ಒಂದು ಮಾತಿರಬೇಕು ಅನ್ನಿಸ್ತಿದೆ. ಮೇಲವನೇ ಗಾಡು, ನಿಮಗೆ ಮುಂದೆ ಹುಟ್ಟೋ ಮಕ್ಕಳಿಗೆ ನಾನೇ ಡ್ಯಾಡು. ಹಾಯ್ ಮ್ಯಾಮ್. ಹಾಯ್. ಹೆಲೋ. ನಿಮ್ಮ ಹೆಸರು? ಸಾಧ್ವಿ. ನಿಮ್ಮ ಹೆಸರು? ನೇಹಾ. ನೀವೇನು ಮಾಡ್ತಾ ಇರೋದು ಮ್ಯಾಮ್? ನಾನು BSc ಇನ್ ಡೇಟಾ ಸೈನ್ಸ್ ಓದ್ತಾ ಇರೋದು RV ಕಾಲೇಜ್. ನಾನು ಇಂಜಿನಿಯರಿಂಗ್ EC ಇನ್ ಇಂಜಿನಿಯರಿಂಗ್ RV ಕಾಲೇಜ್. ಓಕೆ, ಸಿಂಪಲ್ ಕ್ವಶನ್. ಹೀರೋ ಓಪನ್ ಆಗಿ ತೋರಿಸ್ತಾರೆ, ಹುಡುಗರು ತೋರಿಸಲ್ಲ. ವಸ್ತು ಡಬಲ್ ಮೀನಿಂಗೇ ಬರ್ತದೆ ಸರ್, ಏನು ಮಾಡೋದು? ವಸ್ತು ನೀವು ಡೈಲಿ ಯೂಸ್ ಮಾಡ್ತೀರಾ? Boys keep it in safe, like they don't show it anywhere. Girls keep it safe and then they don't, I mean girls show it off with that. What is that? You asked that. ಡೈಲಿ ಯೂಸ್ ಮಾಡ್ತೀರಾ? ಶಾಪಿಂಗ್ ಎಲ್ಲ ಯೂಸ್ ಮಾಡ್ತೀರಾ? ಬ್ಯಾಗ್ಸ್. ವ್ಯಾಲೆಟ್. Purse. ಕರೆಕ್ಟ್. Wallet. ಸ್ವಲ್ಪ ಉದ್ದ ಇರುತ್ತೆ, ಟೈಮ್ ಬಂದಾಗ ಮಾತ್ರ ಯೂಸ್ ಮಾಡ್ತೀರಾ. ಅದು ವಯಸ್ಸಾಗ್ತಾ ಚಿಕ್ಕದಾಗ್ತಾ ಇರುತ್ತೆ. Pencil. ಅದ ಸರ್, ಮನೇಲಿ ಯೂಸ್ ಮಾಡೋದು. ಮನೇಲಿ ಯೂಸ್ ಮಾಡೋದು. Like while using it keeps getting smaller when you keep using it. Candle. ಕರೆಕ್ಟ್. ಎಲ್ಲರ ಮನೇಲಿ ಯೂಸ್ ಮಾಡ್ತಾರೆ. Candle. ಕರೆಕ್ಟ್. ಯಾವ ಟೀಮ್ ಸರ್ ಸಪೋರ್ಟ್ ಈ ಸತಿ? RCB. Definitely RCB. ಅಕಸ್ಮಾತ್ ತುಂಬ ಜನ ವರ್ಷ ಪೂರಿ ಸೋಲ್ತಾನೆ ಇದೆ, ಎಷ್ಟೋ ಜನಕ್ಕೆ ಬೇಜಾರಾಗ್ಬಿಟ್ಟು ಬೇರೆ ಟೀಮ್ ಸಪೋರ್ಟ್ ಮಾಡೋಕ್ಕೆ ಹೋಗ್ತಾ ಇದ್ದಾರೆ. ಅದಕ್ಕೇನಾದರೂ ನಿಮ್ಮ ಕಡೆಯಿಂದ? ಸರ್ RCBಗೆ ಯಾವತ್ತೂ ಲಾಯಲ್ ಆಗಿರ್ತೀವಿ ನಾವು. RCBಗೆ ಯಾರು ಟೀಮ್ ಚೇಂಜ್ ಮಾಡ್ತಾ ಇದ್ರಲ್ಲ ಇವಾಗ, ಅವ್ರು ಯಾವತ್ತೂ RCB ಫ್ಯಾನ್ಸೇ ಅಲ್ಲ ಸರ್. ಸರ್ ನಿಮ್ಮ ಫಸ್ಟ್ ಲವ್ ಆಗಿದ್ದು ಯಾವಾಗ? ಕ್ರಶ್, ಮೋಸ ಆಗಿದ್ದು? I'll answer that question. So basically you should be asking me that question. You asked him the wrong question. I mean like the wrong person. ಅವನು ನನ್ನ ಬೇಕಾದ ಸತಿ ಮೋಸ ಮಾಡಿದ್ದಾನೆ. ಎಷ್ಟು ಸತಿ ದಿನ ಮಾಡ್ತಾನೆ, ಡೈಲಿ ಮಾಡ್ತಾನೆ. ಅದು ಟೆನ್ಷನ್ ಇಲ್ಲ, ಡೈಲಿ ಮಾಡ್ತಾನೆ. ಫಾರ್ ಎಕ್ಸಾಂಪಲ್ ಇವಾಗ ನಮ್ಮ ಮನೆ ಎಲ್ಲೋ ಒಂದು ಅರ್ಧ ತಾಸು ದೂರ ಅವ್ರ ಮನೆಯಿಂದ, ಅಲ್ಲಿ ಸ್ಟೇ ಹಾಫ್ ಆನ್ ಅವರ್ ಅವೇ ದೂರ ಇರ್ತೀನಿ. ಫೋನ್ ಮಾಡ್ತಾನೆ, ಬಾ ಅಂತಾನೆ. ಹಾಫ್ ಆನ್ ಅವರಲ್ಲಿ ನಾನು ಇರ್ತೀನಿ, 3 ಅವರ್ವರೆಗೂ ನನಗೆ ಟೆನ್ಷನ್ ಕೊಡ್ತಾನೆ. ಫೋನ್ ಎತ್ತಲ್ಲ, ಇಲ್ಲಾಂದರೆ ಕಟ್ ಮಾಡೋದು, ಇಲ್ಲ ವಾಯ್ಸ್ ಮೇಲೆಗೆ ಹಾಕೋದು. ಅದು ದಟ್ ಈಸ್ ಹಿಸ್ ಕ್ಯಾರೆಕ್ಟರ್. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಬೇಕಣ್ಣ, ಈ ಲೋಪರ್ ನನ್ನ ಮಗನ್ ತಲೆ ಬೇಕೇ ಬೇಕು. ಇದೇ ಥರ ನಮ್ದು ನೆಕ್ಸ್ಟು ನಮ್ಮದು ನಿಮಗೆ ಇನ್ಸ್ಟಾಗ್ರಾಮ್ ಫೇಮಸ್ ಆಗಿರೋಲ್ಲ, ರೀಲ್ಸ್ ಎಲ್ಲ ಮಾಡ್ತಾರಲ್ಲ, ಅವರೆಲ್ಲ ನಾವು ಈವೆಂಟ್ ಮಾಡ್ತಾಯಿದ್ದೀವಿ. ಇದು ಈವೆಂಟ್ಸು ಲೈಕ್ ಪಾಸ್ ಸೇಲ್ ಮಾಡ್ತೀವಿ. ಲೈಕ್ ನಿಮ್ಮಂಥ ಕಾಲೇಜು ಬಾಯ್ಸ್ ಗರ್ಲ್ಸ್ಗೆಲ್ಲ 1000 ರೂಪಾಯಿ ಇರುತ್ತೆ ಇದು. ಮತ್ತು ಕಪಲ್ಸ್ಗೆ 5K ಇರುತ್ತೆ. ಲೈಕ್ ಈಗ ಸಿಂಗಲಾಗಿ ಬರ್ತೀರ ಅಂದರೆ ಅನ್ಲಿಮಿಟೆಡು 3K ಇರುತ್ತೆ. ಲೈಕ್ ಇನ್ಸ್ಟಾಗ್ರಾಮ್ ಯಾರು ಫೇಮಸ್ ಇದ್ದಾರೆ, ಟಿಕ್ಟಾಕ್ಸ್ ರೀಲ್ಸ್ ಎಲ್ಲ ಮಾಡ್ತಾ ಇರೋದು. ನೀವು ಇಂಟ್ರೆಸ್ಟ್ ಇದೆ ತೊಗೊಬೋದು.
ನೀವು ನೋಡ್ತಿದ್ರೆ ನನಗೆ ಏನೋ ಒಂಥರ ಕ್ರಶ್ ಆಗ್ತಿದೆ ಅಂತೆ. ನೀನ್ ಪಾದ ಜೆರಾಕ್ಸ್ ಮಾಡ್ಕೊಟ್ಬಿಡು, ದಿನ ಸಾಯಂಕಾಲ ಬೆಳಿಗ್ಗೆ ಇಟ್ಕೊಂಡು ಪೂಜೆ ಮಾಡ್ತೀನಿ. ಈ ವಯಸ್ಸಲ್ಲಿ ತಪ್ಪು ಮಾಡಿಲ್ಲ ಅಂತೀರಾ? ಯು ಆರ್ ಗ್ರೇಟ್.